ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವಿವತ್ತು ಬಂದಿರೋದು ಮಂತ್ರಾಲಯಕ್ಕೆ. ಸೊ ತುಂಬ ದಿನ ಅಂದ್ಕೊಳ್ತಾ ಇದ್ದೆ ನಾನು ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು ಅಂತ. ಆ್ಯಕ್ಚುಲಿ ಲಾಸ್ಟ್ 6 months ಬ್ಯಾಕ್ ಬಂದಿದ್ದೆ, ಬಟ್ ಇನ್ನೊಂದ್ಸಲಿ ಹೋಗ್ಬರೋಣ ಅಂತ ಏನೋ ಲಾಸ್ಟ್ ಟೈಮ್ ಬಂದಿದ್ದು ಸಮಾಧಾನ ಆಗಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದ್ಸಲಿ ಬಂದ್ವಿ. ಬನ್ನಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಯಾರ್ಯಾರಪ್ಪ ಬಂದಿರೋದು ಅಂತಂದರೆ ನಾನು, ಅಪ್ಪ, ಅಮ್ಮ, ಸತೀಶ್ ಮತ್ತು ದಿವ್ಯಾ ಇಷ್ಟು ಜನನೂ ಬಂದ್ವಿ ಮಂತ್ರಾಲಯಕ್ಕೆ. ಸೊ ಫಸ್ಟ್ ಬಂದಿದ ತಕ್ಷಣ ನಾವು ರೂಮ್ನ ಆ್ಯಕ್ಚುಲಿ ನಾವು ಮುಂಚೆನೇ ಬುಕ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದೆ, ಗೌರ್ಮೆಂಟದೆಲ್ಲ ಇರುತ್ತೆ ಅಂತ. ಬಟ್ ನನಗೆ ಅದರಲ್ಲಿ ರೂಮ್ಸ್ ಎಲ್ಲ ಫುಲ್ ಅಂತಲೇ ಬರ್ತಾಯಿತ್ತು. ಸೊ ಹಾಗೆ ಒಂದ್ಸಲ ವೆರಿಫೈ ಮಾಡೋಣ ಅಂತ ಮುಂದೆ ಒಂದ್ಸಲ ಬಂದ್ವಿ. ಅದು ಹೇಗಪ್ಪ ಅಂತಂದರೆ ರೂಮ್ಸ್ ಎಲ್ಲ ಫಿಲ್ ಆಗಿರುತ್ತೆ. ಯಾರಾದರೂ ಇವಾಗ ಖಾಲಿ ಮಾಡ್ತಾ ಇದ್ದಾರೆ ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಸೊ ನಿಮಗೆ ಆ ರೂಮ್ ಸಿಗ್ಬೋದು, ಬಟ್ ನೀವು ವೆಯ್ಟ್ ಮಾಡಬೇಕಂತೆ. ಸೊ ಅದು ಗೌರ್ಮೆಂಟ್ ರಿಲೇಟೆಡ್ ಇದೆ. ಸೊ ಅದ್ರದ್ದು ಕಾಸ್ಟ್ ಜಸ್ಟ್ 100 rupees ಅಷ್ಟೇ ಇರುತ್ತೆ. ಸೊ ಅದು ತುಂಬ ಲೇಟ್ ಆಗುತ್ತೆ. ಮತ್ತು ನಾವು ಹೋಗಿದ್ದು ಬೆಳಗ್ಗೆ ಮಾರ್ನಿಂಗು ಒಂದು 3 o'clock ಮನೆಯಿಂದ ಬಿಟ್ವಿ. ಸೊ ನಾವು ರೀಚ್ ಆಗಿದ್ದು ಅರೌಂಡ್ ಒಂದು 9:30 ರೀಚ್ ಆಗಿದ್ವಿ. ಸೊ ಮಧ್ಯ ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟಾಗೆ ಹೋದ್ವಿ. ಸೊ 9:30, 10 ಅಲ್ಲಿಗೆ ಹೋಗಿದ್ವಿ. ಸೊ ಆಲ್ರೆಡಿ ಫುಲ್ಲು ಬಿಸಿಲು, ಸಮ್ಮರ್ ಅಂತ ಅಂದ್ರೇ ಎಷ್ಟು ಬೇಗ ಬಿಸಿಲು ಸ್ಟಾರ್ಟ್ ಆಗುತ್ತಲ್ವ. ಸೊ ತುಂಬ ಬಿಸಿಲು ಅನ್ನಿಸ್ತಾ ಇತ್ತು. ಸೊ ರೂಮ್ ಹುಡ್ಕೋದು ಅಷ್ಟೊಂದು ವೆಯ್ಟ್ ಮಾಡೋದು ನಮ್ಮ ಕೈಲಾಗಲ್ಲ ಅಂತ. ಸೊ ಅದಕ್ಕೆ ಪ್ರೈವೇಟು ಲಾಡ್ಜಸ್ ಯಾವುದಾದ್ರೂ ಇದ್ರೆ ನೋಡೋಣ ಅಂತ ಹಂಗೆ ವಿಸಿಟ್ ಮಾಡ್ಕೊಂಡು ಕೇಳ್ಕೊಂಡು ಬಂದ್ವಿ. ಸೊ ಸ್ಟಾರ್ಟಿಂಗಲ್ಲೇ ಒಂದು ಸಿಕ್ಕಿತ್ತು, ಕೇಳಿದ್ವಿ. ಅದು ಡಿಪೆಂಡ್ಸ್ ಆನ್ ಬೆಡ್ಸ್ ಅಂತಂದರೆ ಅಂದರೆ ಸಪೋಸ್ ನೀನು ಇವಾಗ 2 beds 2 members ಇದ್ದರೆ 1 bed ಸಾಕು. ಸೊ ಆ ಥರ 3 members 4 members ಆ ಥರ. ಸೊ ನಾವಿದ್ದು 5 members, ಅದಕ್ಕೆ ನಾವು 5 bed ಇರೋದು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಇದೇ ಲಾಡ್ಜಿಗೆ ಬಂದು ನಾವು ಸ್ಟೇ ಆಗಿ ಈಗ ಅರೌಂಡ್ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು ಅಂತಲೇ ಅಂತ ಹೇಳ್ಬೋದು. ಸೊ ಅದ್ರ ಕಾಸ್ಟ್ ಏನಪ್ಪ ಇತ್ತು ಅಂತಂದರೆ ಆ್ಯಕ್ಚುಲಿ ಅದು ಡಿಪೆಂಡ್ಸ್. ಇವಾಗ ಹಾಲಿಡೇಸ್ ಜಾಸ್ತಿ ಇತ್ತು ಅಂತಂದರೆ ಆಗ ರೂಮ್ ಕಾಸ್ಟು ತುಂಬ ಜಾಸ್ತಿ ಅಂತಲೇ ಹೇಳ್ತಾರೆ. ಸೊ ನಾವು ಫ್ರೈಡೇ, ನಮಗೆ ಈ ಗುಡ್ ಫ್ರೈಡೇ ಇರೋದ್ರಿಂದ ಹಾಲಿಡೇ ಇತ್ತು. ಸೊ ಅದಕ್ಕೆ ನಾವು ಮಾರ್ನಿಂಗ್ ಬೇಗ ಬಂದುಬಿಟ್ಟು ರೂಮ್ನ ಕೇಳಿದ್ಕೆ ಸೊ ನಮಗೆ ಹೇಳಿದ್ದು 2200 3 beds ಆದರೆ, ಇಲ್ಲ 5 beds ಬೇಕು ಅಂತಂದರೆ 2800 ಅಂದರು. ಆ್ಯಕ್ಚುಲಿ ನೀವೇನಾದ್ರು ಇದೆ ಅವತ್ತೇ ಈವ್ನಿಂಗ್ ಕೇಳಿದರೆ ಅದು 3000 ಅಂತ ಹೇಳಿದ್ರು. ಸೊ ಈಗ ಇಲ್ಲಿ ಮತ್ತು ಈ ಬಿಸಿಲಲ್ಲೆಲ್ಲ ಉಟ್ಕೋದಕ್ಕಾಗಲ್ಲ ಅಂತ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ರೂಮ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈಗ ಬಿಸಿಲು ಯಾವ ಥರ ಇತ್ತು ಅಂತ ಅಂದರೆ ಆ್ಯಕ್ಚುಲಿ ಇವಾಗ ಟೈಮು 11:30 to 12 ಆಗಿದೆ. ಆದರೂ ಕೂಡ ಸಖತ್ತು ಬಿಸಿಲು, ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿಗೂ ಕಾರಲ್ಲಿ ಫುಲ್ AC ಹಾಕ್ಕೊಂಡಿದ್ರು ಕೂಡ ಫುಲ್ಲು ಸ್ವೆಟ್ ಆಗ್ತೀನಿ. ನಾನು ಜಾಸ್ತಿ ಸ್ವೆಟ್ ಆಗ್ತೀನಿ. ದಿವೇ ಹೇಳ್ತಾಯಿದ್ರು, ನೀನು ಮಾತ್ರ ಜಾಸ್ತಿ ಸ್ವೆಟ್ ಆಗ್ತೀಯ, ಜಸ್ಟ್ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀನಿ, ಫುಲ್ಲು ಬೆಂದೋಗಿರೋ ಥರ ಕಾಣಿಸ್ತೀನಿ. ಸೊ ಆ ಥರ ನನ್ನ ಬಾಡಿ ಅಂತೂ ನನಗೆ ಜಾಸ್ತಿ ಸ್ವೆಟ್ ಆಗ್ತಾನೆ ಇರ್ತೈತೆ. ಸೊ ಫೈನಲಿ ತುಂಬ ದಿನ ಅಂದ್ಕೊಂಡಿದ್ದೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ಅದು ಈಗ ಈಡೇರ್ತು ಅಂತಲೇ ಹೇಳ್ಬೋದು. ಸೊ ಈಗ ಹೋಗ್ತಾ ಇದ್ವಿ. ಇವಾಗ ನಾವು ಲೈಫ್ ಸ್ಟ್ಯಾಂಡಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಗೌರ್ಮೆಂಟ್ದೇ ಲಾಡ್ಜಸ್ ಎಲ್ಲ. ನೀವು ಮಂತ್ರಾಲಯಕ್ಕೆ ಬರೋದಕ್ಕೆ ಮುಂಚೆ ಒಂದ್ಸಲಿ ಚೆಕ್ ಮಾಡಿಬಿಟ್ಟೆ ಬನ್ನಿ. ಮಾತಾ.org ಅಂತ ಟೈಪ್ ಮಾಡಿದ್ರೆ ನಿಮಗೆ ರೂಮ್ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡಿ ಚೆಕ್ ಮಾಡಿ ಯಾವುದಾದ್ರು ರೂಮ್ಸ್ ಅವೈಲಬಲ್ ಇದೆಯಾ, ಪ್ರೀ ಬುಕ್ಕಿಂಗ್ ಆಪ್ಷನ್ಸ್ ಇದೆಯಾ ಅಂತ. ನಾನು 1 week ಮುಂಚೆ ಚೆಕ್ ಮಾಡಿದೆ, ಬಟ್ ಆ್ಯಕ್ಚುಲಿ 1 month ಮುಂಚೆನೇ ಚೆಕ್ ಮಾಡಬೇಕಂತೆ. ಸೊ ಬಟ್ ನಂದು ಯಾವಾಗ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ, ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಬನ್ನಿ. ಸೊ ಇಲ್ಲಿ ಎಂಟ್ರೆನ್ಸು ಈಗ ಫುಲ್ಲು ಬಿಸಿಲಾಗಿದೆ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಆ ಕಡೆಯಿಂದ ಬರ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನಾನು, ಅಮ್ಮ ಮತ್ತು ದಿವ್ಯಾ ಇಲ್ಲೇ ಇಳ್ಕೊಂಡ್ವಿ ಎಂಟ್ರೆನ್ಸಲ್ಲಿ. ಸೊ ಅಪ್ಪನೂ ಮತ್ತು ಸತೀಶು ಕಾರ್ ಪಾರ್ಕಿಂಗಿಗೆ ಲೆಫ್ಟಲ್ಲಿ ಒಂದು ತುಂಗಭದ್ರಾ ನದಿ ಹರಿಯುತ್ತಲ್ಲ, ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಸ್ವಲ್ಪ ಪ್ಲೇಸಸ್ ಇದೆ. ಸೊ ಅಲ್ಲಿಗೆ ಹೋದ್ರು. ನಾವು ಇಲ್ಲೇ ಇಳ್ಕೊಂಡು ನಾನು ಒಂದು ಸ್ವಲ್ಪ ಹೂವು ತಗೊಂಡು ಇಲ್ಲಿ ಬಟ್ಟೆಲ್ಲ ಇಡಿಸ್ಕೊಳ್ತಾ ಇದ್ವಿ. ಈ ಒಂದು ಬಟ್ಟೆ ಇಡೋದಕ್ಕೆ 5 rupees ಕಾಸ್ಟ್ ಅಂತ. ಇಲ್ಲಿ ಬಿಡು, ಅಪರೂಪಕ್ಕೆ ದೇವಸ್ಥಾನಕ್ಕೆ ಬರ್ತೀವಲ್ಲ, ಮತ್ತು ಅವರಿಗೂ ಏನೋ ಒಂದು ಜೀವನ ನಡಿಬೇಕಲ್ಲ ಅಂತ ಸುಮ್ಮನಾದೆ. ಸೊ ನೋಡಿ ಎಲ್ಲರೂ ಬಟ್ಟೆ ಇಡಿಸ್ಕೊಂಡು ಹೊರಟೋದ್ವಿ. ಏನೋ ಒಂಥರ ಕಳೆ ಅಲ್ವಾ, ಆ ಥರ ಬಟ್ಟೆ ಇಡಿಸ್ಕೊಂಡ್ರೆ ನನಗಂತೂ ತುಂಬ ಒಂಥರ ಬ್ರೈಟಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವರಿಗೆ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಈಗ ಹೂವು ಮುಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಗಾಡ್ ಗ್ರೇಸ್ ಏನಪ್ಪ ಅಂತಂದರೆ, ಎಷ್ಟು ಬಿಸಿಲಿದೆ ಅಂದರೆ ಅಲ್ಲಿ ನಾವು ಬರಿಗಾಲಲ್ಲಿ ಬೇರೆ ಬರ್ತಿದ್ವಲ್ಲ, ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಬಿಸಿಲು ಸಮ್ಮರ್ ಅಂತಲೇ ಈ ಥರ ಮಾಡಿದ್ದಾರೆ. ಸೊ ಇದ್ರ ಕೆಳಗಡೆ ಹೋದರೆ ಒಂದು ಸ್ವಲ್ಪ ಏನು ಕಾಲೆಲ್ಲ ಸುಡ್ತಾ ಇರಲಿಲ್ಲ. ಸೈಡಾಗಿ ಬಂದುಬಿಟ್ರೆ ಬೊಬ್ಬೆನೇ ಆಗಿಬಿಡುತ್ತಂತೆ. ಸತೀಶು ಕಾರ್ ಪಾರ್ಕಿಂಗ್ ಮಾಡಿ ವಾಪಸ್ ರಿಟರ್ನ್ ಬರಬೇಕಾದ್ರೆ ಅಂತೂ ಕಾಲು ಫುಲ್ ಬೊಬ್ಬೆ ಆಗಿಬಿಟ್ಟಿದೆ, ಸ್ವಲ್ಪ ಪೇಯ್ನ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಸೊ ಇದು ಎಂಟ್ರೆನ್ಸು ಬಂದ್ವಿ ನೋಡಿ ಫೈನಲಿ. ಸೊ ಈ ರೀತಿ ಇದೆ, ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತ ನಂಗೆ ಗೊತ್ತಾಗಿರಲಿಲ್ಲ. ಆ್ಯಕ್ಚುಲಿ ಒಂದು
1 o'clock ಅಥವಾ 2 o'clock ಆದಮೇಲೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ, ಊಟದ್ದು ಕೂಡ ಸ್ಟಾಪ್ ಮಾಡ್ತಾರೆ. ನಾವು ಇದೇ ಫಸ್ಟ್ ಟೈಮ್ ನಮಗೆ ಈ ಥರ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ನಾನು ಅಂದ್ಕೊಂಡಿದ್ದೆ 24/7 ದೇವಸ್ಥಾನ ಓಪನ್ ಇರುತ್ತೆ ಅಂತ. ನೋ, ಆ್ಯಕ್ಚುಲಿ ಕ್ಲೋಸ್ ಮಾಡಿದರು ಆಫ್ಟರ್ನೂನು. ಸೊ ನಾವು ಕರೆಕ್ಟು ಟೈಮಿಗೆ ಬಂದಿದ್ವಿ, 12ಗೆ ಬಂದ್ವಿ. ಸೊ ದರ್ಶನ ಇನ್ನೂ ತುಂಬ ಬೇಗನೆ ಆಯಿತು ಅನ್ಬೋದು. ಆ್ಯಕ್ಚುಲಿ ದರ್ಶನ ನಾವು ಬೇಗ ಆಗಿರೋದ್ರಿಂದ ನಾನು ಸತೀಶ್ ಮತ್ತು ದಿವ್ಯಾ 2 ಸಲ ಹೋಗ್ಬಿಟ್ಟು ಇನ್ನೊಂದು ಸಲ ದೇವ್ರನ್ನ ನೋಡೋಣ ಅಂತ 2 ಸಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಇದು ಒಳಗಡೆ, ಅದ್ರ ಒಳಗಡೆ ನಿಮಗೆ ಗೊತ್ತಲ್ವ ಫೋಟೋ ಎಲ್ಲ ರಿಸ್ಟ್ರಿಕ್ಟೆಡ್ ಇದೆ. ಸೊ ಅದಕ್ಕೆ ಅಲ್ಲೆಲ್ಲ ವೀಡಿಯೋ ಕ್ಲಿಪ್ಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಕೂಡ ನಾನು ನೋಡಿದೆ, ಮಾಡ್ಕೋಬಾರ್ದು ಅಂತಲೇ ಇತ್ತು. ಬಟ್ ಎಷ್ಟೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಮಾಡಿದ್ದಾರೆ ಅಂತ. ಸೊ ನಾನು ಫಾಲೋ ಮಾಡಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಲಾಡ್ಜಿಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ, ಸ್ವಲ್ಪ ಹೊತ್ತು ಫುಲ್ಲು ಟಯರ್ಡ್ ಆಗಿದ್ವಲ್ಲ, ಬೇಗ ಎದ್ಬಿಟ್ಟು ಬೇರೆ ಬಂದಿದ್ವಿ. ಸೊ ಅದಕ್ಕೆ ಎಲ್ಲರೂ ಮಲ್ಕೊಬಿಟ್ರು, ಸ್ವಲ್ಪ ರೆಸ್ಟ್ ಆದಂಗೆ ಆಯಿತು. ಮತ್ತೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಸಂಜೆ ಸ್ಯಾರಿ ವೇರ್ ಮಾಡಿದ್ವಿ, ನಾನು ನನ್ನ ಸಿಸ್ಟರು ನಮ್ಮಮ್ಮ. ಸೊ ಬೆಳಗ್ಗೆ ಅಂತೂ ಫುಲ್ಲು ಬಿಸಿಲಿತ್ತು. ಸುಮ್ಮನೆ ಏನಕ್ಕೆ ಸ್ಯಾರಿ ಎಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ ಅಂತ ಅದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡು ಸಂಜೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ತುಂಬ ಖುಷಿ ಏನಪ್ಪ ಅಂತಂದರೆ ಸಂಜೆ ತುಂಬ ವೆದರ್ ತುಂಬ ಚೆನ್ನಾಗಿತ್ತು. ಏನೋ ಮಳೆ ಬರುತ್ತೇನಪ್ಪ ಅನ್ನೋ ಥರ ಇತ್ತು. ಬಟ್ ಮಳೆ ಏನು ಬರಲಿಲ್ಲ, ಬಟ್ ವೆದರ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ರೆಡಿಯಾಗಿ ಎಲ್ಲರೂ ಮತ್ತು ಸತೀಶು ಪಂಚೆ ಹಾಕ್ಕೊಂಡ್ರು, ಮತ್ತು ಪಾಪಗೂ ಕೂಡ ತಂದಿದ್ದೆ ಪಂಚೆನೇ. ಸೊ ಅವನಿಗೂ ಪಂಚೆ ಹಾಕಿದ್ದೆ. ಬೆಳಗ್ಗೆ ಬೇರೆ ಡ್ರೆಸ್ಸು ನೀವು ನೋಡಿದ್ರಲ್ಲ. ಸೊ ಪ್ಯಾಂಟು ಶರ್ಟ್ ಹಾಕಿದ್ದೆ, ಇವಾಗ ಪಂಚೆನೂ ಮತ್ತು ಶರ್ಟ್ ಹಾಕಿದ್ದೆ. ಸೊ ಹಾಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತೆ ಬಂದ್ವಿ ದೇವಸ್ಥಾನಕ್ಕೆ. ಮತ್ತೆ ಇನ್ನೊಂದು ಸ್ವಲ್ಪ ಏನೋ ಹೊಸ ದುಂಡು ಮಗು ಮತ್ತೆ ಕಟ್ತಾ ಇದ್ರಲ್ಲ, ಇನ್ನೊಂದ್ಸಲ ಮುಟ್ಕೊಳ್ಳೋಣ ಅಂತ ಮತ್ತೆ ಹೂವು ತೊಗೊಂಡು ಬಟ್ ಇಡಿಸ್ಕೊಂಡು ಮತ್ತೆ ಹೊರಟ್ವಿ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ನಾನು ಇನ್ನೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಆಫ್ಟರ್ನೂನು ನಾವು ಬೆಳಗ್ಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ತುಂಬ ರಶ್ಶು, ತುಂಬ ಜನ ಅಟ್ ಎ ಟೈಮ್ ಎಲ್ಲರೂ ಕೂಡ ಬಂದ್ರಲ್ವ. ದರ್ಶನ ಎಷ್ಟು ಬೇಗ ಆಯಿತು, ಬಟ್ ಊಟದ ಮಾತ್ರ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಆ ಬಿಸಿಲಿಗೆ, ಆ ಸೆಕೆಗೆ. ಪಾಪು ಬೇರೆ ತುಂಬ ಅಳ್ತಾಯಿತ್ತು, ಅದಕ್ಕೆ ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಊಟ ಮಾಡಿಕೊಂಡು ಮತ್ತೆ ಮನೆ ಲಾಡ್ಜಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ದು. ಸೊ ಈಗ ಮತ್ತೆ ರಿಟರ್ನ್ ಬಂದಿದ್ದೀವಿ. ಇನ್ನೊಂದ್ಸಲ ದೇವ್ರ ದರ್ಶನ ಮಾಡೋಣ ಅಂತ. ಏನೋ ಒಂಥರ ಮನಸ್ಸಿಗೆ ಖುಷಿ ಅಲ್ವಾ, ಹೆಂಗೂ ಅಲ್ಲೇ ಇದ್ದೀವಿ, ಇನ್ನೊಂದ್ಸಲ ನೋಡೋಣ ದೇವ್ರನ್ನ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಇನ್ನೊಂದ್ಸಲ ಬಂದಿದ್ದು. ಸೊ ಸಂಜೆ ನೋಡಿ ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ, ಕೂಲಾಗಿದೆ. ಒಂಥರ ಬೆಳಗ್ಗೆಗಿಂತ ಸಂಜೆ ಟೈಮ್ ಹೋದರೆ ಎಷ್ಟು ಒಂಥರ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಒಂದು 6:30 ಆಯಿತು ಅಂತಲೇ ಹೇಳ್ಬೋದು. ನೋಡಿ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಕಾಮಾಗಿತ್ತು, ಕೂಲಾಗಿತ್ತು. ಸೊ ಬೆಳಗ್ಗೆಗಿಂತ ಇವಾಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾವಿನ್ನು ಒಳಗಡೆ ಹೋಗೋದಕ್ಕಿಂತ ಹೊರಗಡೆನೇ ಇನ್ನೊಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಅಪ್ಪ ಎಲ್ಲ ಇಲ್ಲೇ ಕುತ್ಕೊಂಡ್ವಿ ನಾವು ಆ್ಯಕ್ಚುಲಿ. ಮತ್ತು ಲೈಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ರು. ಒಂದು ಸ್ವಲ್ಪ ಆಗಲೇ ಕತ್ಲು ಆಗ್ತಾ ಬಂದಾಗ ನೋಡಿ ಲೈಟಿಂಗ್ಸ್ ಹಾಕ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಇನ್ನೊಂದು ಸ್ವಲ್ಪ ಬಿಟ್ಟು ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಸೊ ಇವತ್ತು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಇವತ್ತೇನು ರಥೋತ್ಸವ ಇತ್ತಂತೆ. ಸೊ ಎಷ್ಟು ಒಂದು ಬೆಳ್ಳಿ ರಥ ಮತ್ತು ಬಂಗಾರದ ರಥ ಮತ್ತು ತಾಮ್ರದ ರಥ ಆ ಥರ ರಥೋತ್ಸವ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ನಮಗೆ ಸುಮ್ಮನೆ ಕೇಳ್ಕೊಂಡ್ವಿ ಹೌದಾ ಅಂತ. ಸೊ ಹಾಗೆ ಹೊರಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುತ್ಕೊಂಡು ಮಾತಾಡಿಕೊಂಡು ಕೂಲಾಗಿ ಮಾತಾಡ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಕ್ಚುಲಿ ದಿವ್ಯ ಹೇಳ್ತಾಯಿದ್ದು, ಅಕ್ಕ ಒಂದು ಕ್ಯಾಮ್ರಾದಲ್ಲಿ ತೆಗೆಸ್ಕೊಂಡು ಅಲ್ಲೇ ಪ್ರಿಂಟಾಗಿ ಕೊಡ್ತಾರಲ್ಲ ಅದನ್ನು ಮಾಡಿಸ್ಕೊಳ್ಳೋಣ. ಲಾಸ್ಟ್ ಟೈಮ್ ನನ್ನ ಸಿಸ್ಟರ್ ಏನೋ ಒಂದು ಪ್ರಿಂಟ್ ಹಾಕಿಸ್ಕೊಂಡು ಬಂದಿಲ್ಲ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾವು ಮೊಬೈಲಲ್ಲಿ ಎಷ್ಟೊಂದು ಫೋಟೋಸ್ ತೊಗೊಳ್ತೀವಿ, ಅದನ್ನು ಪ್ರಿಂಟ್ ಹಾಕ್ಸೋದಕ್ಕೆಲ್ಲ ಟೈಮ್ ಇರೋಲ್ಲ ಅಲ್ವಾ, ಹಾಗೆ ಆ ಫೋಟೋಸೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಕ್ಯಾಮ್ರಾದಲ್ಲೇ ತೆಗೆಸ್ಕೊಂಡು ಅಲ್ಲೇ ಪ್ರಿಂಟ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಬೆಳಕಿಂದಾಗೇನೆ ಒಂದು ಫೋಟೋ ತೊಗೊಂಡು ಎಲ್ಲ ಒಂದು ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಹೇಳಿ ಹೋದ್ವಿ. ಸೊ ಕಂಟಿನ್ಯೂಸ್ ಆಗಿ ಇನ್ನೂ ರಜೆಗಳಿದೆ ಅಲ್ವಾ, ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ, ಸಂಡೇ. ಸೊ ಜನ ಇನ್ನೂ ಜಾಸ್ತಿ ಆಗ್ತಾರೆ ಅಂತ ಮೊದಲು ನಾವು ಪ್ರಸಾದ ಮಧ್ಯಾಹ್ನ ತೊಗೊಳೋದಕ್ಕಾಗಿರಲಿಲ್ಲ. ಸತೀಶು ಪ್ರಸಾದ ತೊಗೊಬರ್ತೀನಿ ಫಸ್ಟು ಅಂತ ಪ್ರಸಾದ ತೊಗೊಬರೋದಕ್ಕೆ ಹೋದರು. ಸೊ ನಾನು ಅಪ್ಪ, ಅಮ್ಮ ಮತ್ತು ದಿವ್ಯಾ ಅವರೆಲ್ಲ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡೋಣ, ಸ್ವಲ್ಪ ಧ್ಯಾನ ಮಾಡೋಣ ಅಂತ ಕೂತ್ಕೊಂಡ್ವಿ ಆ್ಯಕ್ಚುಲಿ. ಸೊ ಸತೀಶ್ ಬರೋವರೆಗೂ ವೆಯ್ಟ್ ಮಾಡಿ ಕೂತ್ಕೊಳ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು. ಹಾಗೆ ಈಗ ಒಳಗಡೆ ಬಂದ್ವಿ. ಬನ್ನಿ ದೇವಸ್ಥಾನದೊಳಗಡೆ ಈಗ ಯಾವ ಥರ ಇದೆ, ರಥೋತ್ಸವ ಬೇರೆ ಇದೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಸೊ ಇನ್ನೂ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ ಇವಾಗ ರಥೋತ್ಸವ ಯಾವ್ಯಾವ ರಥ ಎಳಿತಾರೆ ನಿಮಗೆ ತೋರಿಸ್ತೀನಿ.
ಜನ ಅಂತೂ ಇನ್ನೂ ಜಾಸ್ತಿ ಜನ ಬರ್ತಾನೆ ಇದ್ರು, ಯಾಕಂದರೆ ರಥೋತ್ಸವ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟು ನೋಡಿ ಬೆಳ್ಳಿ ಆನೆ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಆನೆ ಮೇಲೆ ಅಂಬಾರಿ ಅಂದ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಫಸ್ಟ್ನೇದು ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಎಲ್ಲರೂ ಕೂಡ ನೆಟ್ಕೊಂಡು ಹೋಗ್ತಾ ಇದ್ರು. ಫಸ್ಟ್ ಇದನ್ನು ರಥನ ಹೇಳಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಥರ ರಥನ ಹೇಳಿದರು. ಸೊ ಬೆಳ್ಳಿದು ಆನೆ ಮೇಲೆ, ಒಂದು ಬೆಳ್ಳಿದು, ಇನ್ನೊಂದು ಬಂಗಾರದ್ದು, ಇನ್ನೊಂದು ಕಟ್ಕೆದು. ಸೊ ಈ ಥರ ಒಂದು 4-5 ರಥನ ಹೇಳಿದರು. ತುಂಬ ಚೆನ್ನಾಗಿತ್ತು, ತುಂಬ ಜನ ಸೇರಿಕೊಂಡಿದ್ರು. ಸೊ ನಾವು ಹಾಗೆ ಇನ್ನೊಂದು ಸಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಫೈನಲಿ ದರ್ಶನ ಎಲ್ಲ ಆಯಿತು. ಮತ್ತು ಇನ್ನೊಂದು ಸಲ ಹೊರಗಡೆ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದ್ವಿ. ಸೊ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಇದು ಬೆಳಗಿನ ಜಾವ 4 ಗಂಟೆಗೆ ನಾವು ಮತ್ತೆ ದೇವರಿಗೆ ನಮಸ್ಕಾರ ಮಾಡಿ ಊರಿಗೆ ಹೋಗೋಣ ಅಂತ ಬಂದ್ವಿ. ಸೊ ಎಷ್ಟೊಂದು ಜನ ಅಲ್ಲೇ ದೇವ್ರ ಸನ್ನಿಧಿಯಲ್ಲೇ ಮಲ್ಕೊಂಡಿದ್ರು, ನೀವು ನೋಡ್ತಾ ಇರ್ಬೋದು. ಸೊ ನಾನು ಎಷ್ಟೊಂದು ವೀಡಿಯೋಸ್ ನೋಡಿದ್ದೆ. ಸೊ ಒಂದು ರಾತ್ರಿ ಆ ದೇವಸ್ಥಾನದಲ್ಲೇ ಮಲ್ಕೊಂಡ್ರೆ ಏನೋ ರಾಯರ ಹತ್ರನೇ ನಾವು ಮಲ್ಕೊಂಡ್ವಿ ಅನ್ನೋ ನಂಬಿಕೆ ಜನರಲ್ಲಿದೆ. ಸೊ ನನಗೂ ತುಂಬ ಇಷ್ಟ ಆಯಿತು ಇಲ್ಲೇ ಮಲ್ಕೊಳ್ಳೋಣ ಅಂತ. ಬಟ್ ಪಾಪು ಇರೋದಕ್ಕೆ ನಾನು ಲಾಡ್ಜಲ್ಲಿ ರೂಮಲ್ಲಿ ಸ್ಟೇ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಟೈಮು ನೋಡೋಣ, ಕಾಲ ಕೂಡ ಬರ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ನೂ ಮೋರ್ ವೀಡಿಯೋಸ್ಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸ್ಟೇ ಟ್ಯೂನ್. ಬಾಯ್ ಬಾಯ್, ಟೇಕ್ ಕೇರ್.